ತ್ರಿವಿಕ್ರಮಾನಂದ ಪ್ರೌಢಶಾಲೆಯಿಂದ ಪ್ರವಾಸವನ್ನು ಗುಜರಾತಿನ ಯೂನಿಟಿ ಆಫ್ ಸ್ಟ್ಯಾಚ್ಯೂಗೆ ಕೈಗೊಂಡಿದ್ದೀವಿ. ಇಂದು ನಾವು ಬೆಳಗ್ಗೆ ಈ ಯೂನಿಟಿ ಆಫ್ ಸ್ಟ್ಯಾಚ್ಯೂಗೆ ಬಂದು ಸರ್ದಾರ್ ನರ್ಮದಾ ನದಿಗೆ ಕಟ್ಟಿರುವಂಥ ಒಂದು ಅಣೆಕಟ್ಟಿಗೆ ಎದುರಿಗಿರುವಂಥ ನಾವೊಂದು ಗಾರ್ಡನ್ದಲ್ಲಿ ಕೂತಿದ್ದೀವಿ. ಈ ಗಾರ್ಡನ್ದಲ್ಲಿ ನನಗೆ ಇವತ್ತು ಮುಂಜಾನೆ ಈಗ ಸುಮ್ಮನೆ ಇಲ್ಲಿ ಕೂತಾಗಿದ್ದು ಈ ಬೇರಿನ ಆ ಕಡೆ ಗಮನ ಹೋಯಿತು. ಈ ಬೇರು ಏನು ಹೇಳ್ತದೆ ಅಂತಂದರೆ, ಸಾಮಾನ್ಯವಾಗಿ ಬೇರುಗಳಲ್ಲಿ 4 ಥರದ ವಿಧಗಳು. ಸಾಮಾನ್ಯವಾಗಿ ನೀವು ಹೇಳಲು ಕೇಳಿದ್ದಂತಂದ್ರೆ ತಾಯಿ ಬೇರು, ತಂತು ಬೇರು ಅಂತೇಳಿ. ತಾಯಿ ಬೇರು ಅಂತಂದ್ರೆ ಬೇರು ಮಣ್ಣಿನ ಒಳಗೆ ಭಾಳ ಆಳ ಇರ್ತದೆ. ಅದು ದ್ವಿದಳ ಸಸ್ಯಗಳು, ಕಡ್ಲಿ, ಹೆಸರು, ಉದ್ದು, ಶೇಂಗಾ ಅಂತ ಹೇಳ್ತೀವಲ್ಲ, ಅವಕ್ಕೆಲ್ಲ ತಾಯಿ ಬೇರು ಉದ್ದು ಇರ್ತದೆ, ದಪ್ಪ ಇರ್ತದೆ, ಉದ್ದ ಇರ್ತದೆ. ಗಜ್ರಿ ನೋಡಿರಲ್ಲ, ಗಜ್ರಿ, ಮೂಲಂಗಿ, ಸೇಮ್ ಅದೇ ಥರದ ಬೇರುಗಳೆಲ್ಲ ಒಳಗಡೆ ಇರ್ತವೆ. ಸಣ್ಣ ಪಕ್ಕದಕ್ಕ ಸಣ್ಣ ಬೇರು ಇರ್ತವೆ, ಸ್ಟಿಲ್ ಟ್ರೂಟ್ ಅಂತೀವಿ ಅವಕ್ಕೆ. ಆಮೇಲೆ ತಂತು ಬೇರು ಅಂತಂದ್ರೆ ಏಕದಳ ಸಸ್ಯಕ್ಕೆ ಇರ್ತವೆ. ಜೋಳ, ಗೋಧಿ, ಮೆಕ್ಕೆಜೋಳ, ತೆಂಗು, ಅದ್ರ ಬೇರುಗಳೆಲ್ಲ ಗುಂಪಾಗಿ ಇರ್ತಾವೆ, ಹೌದಲ್ಲ, ಅದು ತಂತು ಬೇರು ಅಂತೀವಿ. ಇನ್ನೊಂದು ಈ ಬೇರು ಯಾವುದಿದೆ ಅಂತ ಪ್ರಾಪ್ ರೂಟ್ ಅಂತ ಕರಿತೀವಿ. ಪ್ರಾಪ್ ಬೇರು ಅಂತ ಕರಿತೀವಿ. ಆಮೇಲೆ ಇದು ಗಿಡದ ಟೊಂಗೆಗಳಿಗೆ ಈ ಬೇರುಗಳು ಕೆಳಗಡೆ ಬರ್ತಾವೆ ಮತ್ತು ನೆಲಕ್ಕೆ ಬಂದು ಅಂಟ್ಕೊಂಡು ನೆಲದಲ್ಲಿರುವಂಥ ಮಣ್ಣಿನ ಅಂಶವನ್ನು ತೊಗೊಳ್ತಾವೆ. ಇನ್ನೊಂದು ರೂಟ್ ಸ್ಟಿಲ್ ರೂಟ್ ಅಂತ ಬರ್ತಾವೆ, ಇಲ್ಲಿ ಕೆಳಗಡೆ ಬರ್ತಾವೆ. ಈ ಬೇರಿನಿಂದ, ಈ ಕಾಂಡದಿಂದ ಕೆಳಗೆ ಪಕ್ಕದಲ್ಲಿ ಬರ್ತಾವೆ. ನೀವೆಲ್ಲ ನೋಡಿರಿ, ಕಬ್ಬುಗಳಿಗೆ ನೋಡಿರಲ್ಲ, ಭಾಳ ದಿವಸ ಆಯ್ತದ ಕಬ್ಬಿಗೆ ಸೈಡಿಗೆ ಗಣಿಕೆ ಇರ್ತಾವಲ್ಲ, ಕಬ್ಬಿನ ಗಣಿಕೆಗಳು, ಅದು ಪಕ್ಕ ಬೇರುಗಳು ಬಂದು ನೆಲಕ್ಕೆ ಹೋಗಿ ನೆಲದಲ್ಲಿರೋ ಮಣ್ಣಿನ ಅಂಶವನ್ನು ತೊಗೊಳತ್ತದ. ಒಟ್ಟು ಬೇರಿನ ಕಾರ್ಯ ಏನಂತಂದ್ರೆ ಮಣ್ಣಿನಲ್ಲಿರೋ ನೀರು, ಲವಣಾಂಶ, ಖನಿಜ ಏನಂತ ಹೇಳ್ತೀವಲ್ಲ, ಅದನ್ನು ತೊಗೊಳೋದು ಒಂದು ಉದ್ದೇಶ. ಇನ್ನೊಂದು ಎರಡನೇ ಉದ್ದೇಶ ಅಂದರೆ ಗಿಡಕ್ಕೆ ಆಧಾರವನ್ನು ಕೊಡೋದು. ಇಷ್ಟೆಲ್ಲ ಗಿಡದ ಭಾರವನ್ನು ನಿಂದಿರ್ಬೇಕಂದ್ರೆ ಎದ್ರ ಮ್ಯಾಗ ಅವೆಲ್ಲ ಬೇರುಗಳು ಸುತ್ತ ಮಣ್ಣಿನ ಒಳಗೆ ಹೆಂಗೆ ಮೇಲೆ ಟೊಂಗೆಗಳು ಬೆಳೆದ ಹಂಗೆ ಬೇರುಗಳು ಸುತ್ತಲೂ ಏನಾಗಿರ್ತಾವೆ, ಅಗಲವಾಗಿ ಇರ್ತಾವೆ. ಒಟ್ಟು ಬೇರಿನ ಉದ್ದೇಶನ ಮಣ್ಣಿನಲ್ಲಿ ನೀರು, ಖನಿಜಾಂಶವನ್ನು ತಗೊಳ್ಳೋದು, ಸಸ್ಯಕ್ಕೆ ಆಧಾರವನ್ನು ಕೊಡುವಂಥ ಕೆಲಸ ಪ್ರಮುಖವಾಗಿ ಮಾಡ್ತಾವಂತ. ಈ ಬೇರುನೂ ಅದೇ ಕೆಲಸ ಮಾಡ್ತಾವೆ. ಬಟ್ ಈ ಬೇರು ಏನಂತಂದ್ರೆ ಈ ಟೊಂಗೆಗಳು ಭಾಳ ಉದ್ದೋಗಿರ್ತಾವಲ್ಲ, ಆ ಟೊಂಗೆಗಳಿಂದ ಏನಾಗ್ತಾವೆ, ಕೆಳಗಡೆ ಬೇರುಗಳು ಬರ್ತಾವೆ. ಈ ಬೇರುಗಳು ಬಂದು ಅಂತಂದ್ರೆ ಇದು ಹೆಂಗೆ ಕಾಂಡ ಆಗ್ಯದಲ್ಲ, ಕಾಂಡ ಸ್ಟೆಮ್ ಅಂತೀವಲ್ಲ, ಇದ್ರ ಥರ ಇವು ಮೇಲ್ಭಾಗದಲ್ಲಿ ಆಗ್ತಾವೆ. ಕೆಳಗಡೆ ಬಂದಿದ್ದು ಬೇರು, ಇದು ಹೌದಿಲ್ಲ, ನೋಡೋಕೆ ಬೇರೆ ಥರ ಕಾಣಿಸ್ಬೋದು. ಮುಂದೇನಾಗ್ತದೆ, ಇದು ದಪ್ಪ ಆಗ್ತದೆ, ಇದ್ರಂಗೆ ಕಾಂಡ ಆಗ್ತದೆ. ಈ ಥರದ್ದು ಬಡ್ಡಿ ಸೈಡ್ ಅಂತೀವಲ್ಲ, ಉಪಕಾಂಡ, ಆ ಥರ ಆಗ್ತದೆ. ಅಂದ್ರೆ ಗಿಡ ಭಾಳ ಅಗಲವಾಗಿ ಬೆಳೀಲಿಕ್ಕೆ ಕಾರಣ ಆಗ್ತವೆ. ಇಂಥ ಬೇರುಗಳು ನಾವು ಕಂಡಿದ್ದಲ್ಲಿ ಆಲದ ಮರಕ್ಕೆ ಹೆಚ್ಚಿಗೆ ಕಾಣ್ತೀವಿ. ಆಲದ ಮರಕ್ಕೆ ಹೆಚ್ಚು ಈ ಬೇರುಗಳು ಬೆಳಿತಾವೆ.